ಈ ಹಳ್ಳಿಯಲ್ಲಿ ಗಂಡಂದಿರೇ ತಮ್ಮ ಸ್ವಂತ ಹೆಂಡತಿಯರನ್ನ ಬಾಡಿಗೆ ಕೊಡ್ತಾರಂತೆ. ಆಕೆಯನ್ನ ಬಾಡಿಗೆಗಂತ ತಗೊಂಡೋದ್ಮೇಲೆ ಯಾರೇ ಆಗ್ಲಿ ಅಂಡ್ ಎಷ್ಟೇ ಜನ ಆಗ್ಲಿ ಆಕೆಯ ಜೊತೆ ಮಲ್ಕೊಂಡು ತಮ್ಮ ಕಾಮವನ್ನು ತೀರಿಸಿಕೊಳ್ಬೋದಂತೆ. ಕೆಲವು ಸಾರಿ ಮುದುಕರು ಕೂಡ ಆಕೆ ಜೊತೆ ಮಲ್ಕೊಂಡು ತಮ್ಮ ಕಾಮವನ್ನು ತೀರಿಸಿಕೊಳ್ಳೋದು. ಇನ್ನು ಕೆಲವು ಸಾರಿ HIV, ಏಡ್ಸ್, ಹೆಪಾಟೈಟಿಸ್ B ಗಳಂತಹ ಡೇಂಜರಸ್ ಕಾಯಿಲೆ ಇರುವಂತ ವ್ಯಕ್ತಿಗಳು ಕೂಡ ಆಕೆ ಜೊತೆ ಮಲ್ಕೊಂಡು ತಮ್ಮ ಕಾಮವನ್ನು ತೀರಿಸಿಕೊಳ್ತಾರಂತೆ. ಅಂಡ್ ಅಷ್ಟೇ ಅಲ್ಲ, ಈ ಹಳ್ಳಿಯಲ್ಲಿ ಮೆಚೂರ್ ಆಗದೆ ಇರುವಂತ ಹುಡುಗಿಯರನ್ನು ಕೂಡ ಆ ಕೆಲಸವನ್ನು ಮಾಡೋದಕ್ಕೋಸ್ಕರ ಬಾಡಿಗೆ ಕೊಡ್ತಾರಂತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಹಳ್ಳಿಯಲ್ಲಿ ಮಹಿಳೆಯರನ್ನ ಅಂಡ್ ಹುಡುಗಿಯರನ್ನ ತುಂಬಾ ವರ್ಸ್ಟ್ ಆಗಿ ಯೂಸ್ ಮಾಡಿಕೊಳ್ತಾ ಇದ್ದಾರೆ. ಗಂಡಂದಿರ ತಮ್ಮ ಸ್ವಂತ ಹೆಂಡತಿಯರನ್ನ ಸೆಕ್ಸುವಲ್ ಆಗಿ ಮಲಗೋದಕ್ಕೋಸ್ಕರ ದುಡ್ಡು ತಗೊಂಡು ಬೇರೆ ಪುರುಷರಿಗೆ ಬಾಡಿಗೆ ಕೊಡ್ತಾರಂತೆ. ಹೌದು, ಕೇಳೋದಕ್ಕೊಂಥರ ಇರಿಟೇಟಿಂಗ್ ಆಗಿದ್ರು ಕೂಡ ಇದೇ ನಿಜ. ಭಾರತದ ಮಧ್ಯಪ್ರದೇಶ ರಾಜ್ಯದ ಶಿವಪುರಿ ಡಿಸ್ಟಿಕ್ ಅಲ್ಲಿ ಇರುವಂತ ಶಿವಪುರಿ ಅನ್ನೋ ಹಳ್ಳಿಯಲ್ಲಿ ತಮ್ಮ ಸ್ವಂತ ಹೆಂಡತಿಯರನ್ನ ಬಾಡಿಗೆ ಕೊಡ್ತಾರಂತೆ. ಈ ತರ ತಮ್ಮ ಹೆಂಡತಿಯರನ್ನ ಬಾಡಿಗೆ ಕೊಡೋದಕ್ಕೆ ಅಂಡ್ ಆ ಬಾಡಿಗೆ ತಗೊಂಡು ಹೋಗುವಂತ ಪದ್ಧತಿಗೆ ದಾಡಿಚ ಪ್ರಥ ಅಂತ ಕರೀತಾರೆ. ಅಂಡ್ ಆ ಬಾಡಿಗೆಗೆ ಖರೀದಿ ಮಾಡುವಂತ ಮಹಿಳೆಯನ್ನ ಪಾರೋ ಅಥವಾ ಮೋಲ್ಕೆ ಅಂತ ಕರೀತಾರೆ. ಅಂಡ್ ಈ ತರ ಇವರು ತಮ್ಮ ಸ್ವಂತ ಹೆಂಡತಿಯರನ್ನ ಬಾಡಿಗೆ ಕೊಡೋದಕ್ಕೋಸ್ಕರ ಸಪರೇಟ್ ಆಗಿ ಒಂದು ಮಾರ್ಕೆಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದಾರಂತೆ. ಅಂದ್ರೆ ಕ್ಯಾಟಲ್ ಮಾರ್ಕೆಟ್ ಅಲ್ಲಿ ದನ ಕರುಗಳನ್ನ ಯಾವ ತರ ಮಾರಾಟ ಮಾಡ್ತಾರೋ ಅದೇ ತರ ಇವರು ತಮ್ಮ ಸ್ವಂತ ಹೆಂಡತಿಯರನ್ನ ಆ ಕೆಲಸವನ್ನ ಮಾಡೋದಕ್ಕೋಸ್ಕರ ದುಡ್ಡು ತಗೊಂಡು ಬೇರೆ ಪುರುಷರಿಗೆ ಬಾಡಿಗೆ ಕೊಡ್ತಾರಂತೆ. ಅಂಡ್ ಇವರು ತಮ್ಮ ಹೆಂಡತಿಯರನ್ನ ಬಾಡಿಗೆ ಕೊಡೋದಕ್ಕೋಸ್ಕರ ಈ ಮಾರ್ಕೆಟ್ ಅಲ್ಲಿ ತಮ್ಮ ಹೆಂಡತಿಯರನ್ನ ಸಾಲಾಗಿ ನಿಲ್ಸಿರ್ತಾರಂತೆ. ಇವ್ರನ್ನ ನೋಡೋದಕ್ಕೋಸ್ಕರ ಅಂಡ್ ಇವ್ರನ್ನ ಬಾಡಿಗೆ ತಗೊಂಡು ಹೋಗೋದಕ್ಕೋಸ್ಕರ ಬೇರೆ ಬೇರೆ ಪ್ಲೇಸಿಂದ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ತುಂಬಾ ಜನ ಪುರುಷರು ಈ ಮಾರ್ಕೆಟಿಗೆ ಬರ್ತಾರೆ. ಈ ಮಾರ್ಕೆಟಲ್ಲಿ ಸಾಲಾಗಿ ನಿಂತಂತ ಆ ಮಹಿಳೆಯರಲ್ಲಿ ತಮಗೆ ಯಾವ ಮಹಿಳೆ ಇಷ್ಟ ಆಗ್ತಾಳೋ ಆ ಮಹಿಳೆಯನ್ನ ಸೆಲೆಕ್ಟ್ ಮಾಡಿಕೊಳ್ತಾರೆ. ಈ ಸೆಲೆಕ್ಟ್ ಮಾಡುವಂತ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಆ ಮಹಿಳೆಯ ಗಂಡ ಅಂಡ್ ಆ ವ್ಯಕ್ತಿ ಇಬ್ರು ಸೇರಿ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ತಾರೆ. ಅಂದ್ರೆ ಆಕೆ ಗಂಡನಿಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದು ಫೈನಲ್ ಆದ್ಮೇಲೆ ಆ ಮಹಿಳೆಯ ಗಂಡ ಅಂಡ್ ಆ ಬಾಡಿಗೆಗೆ ತಗೊಂಡು ಹೋಗುವಂತ ವ್ಯಕ್ತಿ ಇಬ್ರು ಸೇರಿ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ಮಾಡ್ತಾರೆ. ಕೊನೆಗೆ ಆ ಮಹಿಳೆಯ ಸೈನ್ ಕೂಡ ತಗೊಳ್ತಾರೆ. ಈ ಸ್ಟ್ಯಾಂಪ್ ಪೇಪರ್ ಮೇಲೆ ಆ ಮಹಿಳೆಯನ್ನ ಎಷ್ಟು ದಿನಗಳವರೆಗೆ ಬಾಡಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ, ಅಂದ್ರೆ ಒಂದು ವಾರನ, ಒಂದು ತಿಂಗಳ, ಒಂದು ವರ್ಷನ ಅಥವಾ ಎಷ್ಟು ದಿನಗಳವರೆಗೆ ಆ ಮಹಿಳೆಯನ್ನ ಬಾಡಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಈ ಸ್ಟ್ಯಾಂಪ್ ಪೇಪರ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಇದೆಲ್ಲ ಆದ್ಮೇಲೆ ಆ ಮಹಿಳೆಯ ಗಂಡನೇ ಆಕೆಯನ್ನ ಬಾಡಿಗೆ ಕೊಡ್ತಾನೆ, ತಗೊಂಡೋಗಿ ನಿಮಗೆ ಬೇಕಾದಂತ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ. ಇನ್ನು ಒಂದು ಸಾರಿ ಆ ಪುರುಷ ಆ ಮಹಿಳೆಯನ್ನ ಬಾಡಿಗೆಗೆ ಅಂತ ತಗೊಂಡು ಹೋದ್ಮೇಲೆ ಆ ಪುರುಷ ಅಂಡ್ ಅವನ ಕುಟುಂಬದವರು ಆ ಮಹಿಳೆಯನ್ನ ಎಷ್ಟು ವರ್ಷಾಗಿ ಯೂಸ್ ಮಾಡಿಕೊಳ್ತಾರೆ ಅಂದ್ರೆ ಆ ಬಾಡಿಗೆಗೆ ತಗೊಂಡೋದಂತ ಪುರುಷನ ಜೊತೆಗೆ ಅವನ ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಅಂದ್ರೆ ಅವನ ಕುಟುಂಬದಲ್ಲಿ ಎಷ್ಟು ಜನ ಪುರುಷರಿರ್ತಾರೋ ಅಷ್ಟೂ ಜನ ಪುರುಷರು ಈ ಮಹಿಳೆಯ ಜೊತೆ ಮಲ್ಕೊಂಡು ತಮ್ಮ ಕಾಮವನ್ನು ತೀರಿಸಿಕೊಳ್ತಾರಂತೆ. ಆದ್ರೆ ಇನ್ನೂ ಕೆಲವು ಮನೆಗಳಲ್ಲಂತೂ ಆ ಬಾಡಿಗೆಗೆ ತಗೊಂಡಂತ ವ್ಯಕ್ತಿಯ ತಂದೆ ಮುದುಕ ಆಗಿದ್ರು ಕೂಡ ಅವನು ಆಕೆಯ ಜೊತೆ ಮಲ್ಕೊಂಡು ತನ್ನ ಕಾಮವನ್ನು ತೀರಿಸಿಕೊಳ್ತಾನಂತೆ. ನೋಡಿ, ಬಾಡಿಗೆಗೆ ತಗೊಂಡೋಗಿದ್ರನ್ನ ಒಂದೇ ಒಂದು ಕಾರಣಕ್ಕೆ ಆ ಮಹಿಳೆ ಮುದುಕನ ಜೊತೆನೂ ಕೂಡ ಮಲ್ಕೋಬೇಕು. ಎಷ್ಟು ವರ್ಸ್ಟ್ ಅಲ್ವಾ ಇದು? ಫಸ್ಟ್ ಆಫ್ ಆಲ್ ಇಲ್ಲಿ ಆ ಮಹಿಳೆಯರನ್ನ ಬಾಡಿಗೆ ಕೊಡೋದು ಅಂಡ್ ಬಾಡಿಗೆಗೆ ತಗೊಂಡೋಗೋದೇ ಒಂದು ದೊಡ್ಡ ತಪ್ಪು. ಅಂಥದ್ರಲ್ಲಿ ಆ ಮಹಿಳೆಯರನ್ನ ತುಂಬಾ ವರ್ಸ್ಟ್ ಆಗಿ ಯೂಸ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಆ ಮಹಿಳೆಯನ್ನ ಬಾಡಿಗೆಗೆ ಅಂತ ತಗೊಂಡು ಹೋದ್ಮೇಲೆ ಆ ಪುರುಷನ ಕುಟುಂಬದಲ್ಲಿ ಎಷ್ಟು ಜನ ಗಂಡಸರಿರ್ತಾರೋ ಅಷ್ಟೂ ಜನ ಗಂಡಸರ ಜೊತೆಗೆ ಆ ಮಹಿಳೆ ಆ ಕೆಲಸವನ್ನ ಮಾಡಲೇಬೇಕು. ಒಂದು ವೇಳೆ ಅವನ ಕುಟುಂಬದಲ್ಲಿ 4 ರಿಂದ 5 ಜನ ಪುರುಷರನ್ನೋದು ಇದ್ರೆ ಆ ಮಹಿಳೆಯ ಕತೆ ಮುಗೀತು ಅಂತ ಅನ್ಕೋಬೇಕು. ಇಂತಹ ಟೈಮಲ್ಲಿ ಆ ಮಹಿಳೆ ಆ ಟಾರ್ಚರ್ ತಡ್ಕೊಳ್ಳೋದಕ್ಕಾಗದೆ ಆ ಅಗ್ರಿಮೆಂಟ್ ಅವಧಿ ಮುಗಿಯೋದಕ್ಕಿಂತ ಮುಂಚೆನೆ ಆ ಮಹಿಳೆ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಆಕೆಯನ್ನ ತನ್ನ ಗಂಡನ ಮನೆಗೇನೋ ಕಳಿಸ್ತಾರೆ. ಬಟ್ ತಾವು ಕೊಟ್ಟಿರುವಂತ ಪ್ರತಿಯೊಂದು ರೂಪಾಯಿನೂ ಕೂಡ ಆಕೆಯ ಗಂಡನಿಂದ ವಾಪಸ್ ತಗೊಳ್ತಾರೆ. ಅಂದ್ರೆ ಇಲ್ಲಿ ದುಡ್ಡಿಗೆ ದುಡ್ಡು ಹೋಯ್ತು ಅಂಡ್ ತನ್ನ ಹೆಂಡತಿಯನ್ನ ತುಂಬಾ ವರ್ಸ್ಟ್ ಆಗಿ ಯೂಸ್ ಮಾಡಿಕೊಂಡಿರ್ತಾರೆ. ಇನ್ನು ಆ ಅಗ್ರಿಮೆಂಟ್ ಅವಧಿ ಮುಗಿದ್ಮೇಲೆ ಆ ಮಹಿಳೆಯನ್ನ ರಿಟರ್ನ್ ಆಕೆಯ ಗಂಡನ ಮನೆಗೆ ಕಳಿಸ್ತಾರೆ. ಇಲ್ಲ, ಆ ಮಹಿಳೆ ಚೆನ್ನಾಗಿದ್ದಾಳೆ, ಆಕೆಯನ್ನ ನಾವು
ಇನ್ನೂ ಒಂದು ವಾರದವರೆಗೆ, ಇನ್ನೂ ಒಂದು ತಿಂಗಳವರೆಗೆ ಯೂಸ್ ಮಾಡಿಕೊಳ್ತೀವಿ ಅಂತ ಆಕೆಯ ಗಂಡನಿಗೆ ಏನಾದರೂ ಹೇಳಿದರೆ ಆ ಅಗ್ರಿಮೆಂಟ್ ಅವಧಿ ಮುಗಿದಿದ್ರೂ ಕೂಡ ಆ ಅಗ್ರಿಮೆಂಟ್ ಸ್ಟ್ಯಾಂಪ್ ಪೇಪರನ್ನು ಮತ್ತೆ ರಿನಿವಲ್ ಮಾಡಿಸ್ಕೊಡ್ಬೋದಂತೆ. ಇಲ್ಲ ಆ ಮಹಿಳೆ ಇಷ್ಟ ಇಲ್ಲ ಅಂತಂದರೆ ಆ ಮಹಿಳೆಯನ್ನು ರಿಟರ್ನ್ ಆಕೆಯ ಗಂಡನ ಮನೆಗೆ ಕಳಿಸ್ತಾರೆ. ಇದೇ ಥರ ಈ ಹಳ್ಳಿಯಲ್ಲಿ ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಆ್ಯಂಡ್ ಈ ಹಳ್ಳಿಯಲ್ಲಿ ಗಂಡಂದಿರು ತಮ್ಮ ಹೆಂಡತಿಯರನ್ನ ಬಾಡಿಗೆ ಕೊಡೋದಷ್ಟೇ ಅಲ್ಲ, ಈ ಹಳ್ಳಿಯಲ್ಲಿ ಏನು ಗೊತ್ತಾಗದೇ ಇರುವಂಥ ತುಂಬ ಚಿಕ್ಕ ವಯಸ್ಸಿನ ಹುಡುಗಿಯರನ್ನು ಕೂಡ, ಅಂದರೆ 8ರಿಂದ 15 ವರ್ಷ ವಯಸ್ಸಿನ ಹುಡುಗಿಯರನ್ನು ಕೂಡ ಆ ಕೆಲಸವನ್ನು ಮಾಡೋದಕ್ಕೋಸ್ಕರ ದುಡ್ಡು ತಗೊಂಡು ಆ ಹುಡುಗಿಯರ ತಂದೆ ತಾಯಿಗಳೇ ಅವರನ್ನು ಬಾಡಿಗೆ ಕೊಡ್ತಾರಂತೆ. ತಮಗೆ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಸ್ವಂತ ಮಕ್ಕಳನ್ನು ಕೂಡ ಬಾಡಿಗೆ ಕೊಡ್ತಾರೆ. ನೋಡಿ, ಇದು ಎಷ್ಟು ವರ್ಸ್ಟ್ ಅಲ್ವಾ? ಇಂಥ ತಂದೆ ತಾಯಿಗಳನ್ನು ನೀವೆಲ್ಲದರೂ ನೋಡಿದ್ದೀರಾ? ನೋಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಆ್ಯಂಡ್ ಅಷ್ಟೇ ಅಲ್ಲ, ಆ ಹುಡುಗಿಯರ ತಂದೆ ತಾಯಿಗಳೇ ಆ ಹುಡುಗಿಯರ ಬಾಡಿ ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ ಆ ಹುಡುಗಿಯರಿಗೆ ಡ್ರಗ್ಸ್ ಕೊಟ್ಟು ಆ ಹುಡುಗಿಯರ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗೋ ಥರ ಮಾಡ್ತಾರಂತೆ. ಇದರಿಂದ ಆ ಹುಡುಗಿಯರ ಬಾಡಿ ಮಸಲ್ಸ್ ಕೂಡ ತುಂಬ ಬೇಗ ಬೆಳೆಯುತ್ತಂತೆ. ಈ ಥರ ಆ ಹುಡುಗಿಯರನ್ನ ಆರ್ಟಿಫಿಷಿಯಲ್ ಆಗಿ ಬೆಳೆಸಿ ದುಡ್ಡುಗೋಸ್ಕರ ಬೇರೆ ಪುರುಷರಿಗೆ ಬಾಡಿಗೆ ಕೊಡ್ತಾರಂತೆ. ಆ ಹುಡುಗಿಯರ ತಂದೆ ತಾಯಿಗಳು ಈ ಥರ ಯಾಕೆ ಮಾಡ್ತಾರೆ ಅಂದರೆ, ಆ ಹುಡುಗಿಯರ ಅಟ್ರಾಕ್ಟಿವ್ ಆಗಿ ಕಾಣೋದ್ರಿಂದ ಆ ಹುಡುಗಿಯರನ್ನ ತುಂಬ ಬೇಗ ಬಾಡಿಗೆಗೆ ತಗೊಂಡೋಗ್ತಾರೆ. ಆ್ಯಂಡ್ ಇದರಿಂದ ತುಂಬ ಬೇಗ ಆ್ಯಂಡ್ ತುಂಬ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾರಂತೆ. ಆ್ಯಂಡ್ ಈ ಮಾರ್ಕೆಟಲ್ಲಿ ವರ್ಜಿನ್ ಆಗಿರುವಂಥ ಹುಡುಗಿಯರಿಗೆ 1ರಿಂದ 2 ಲಕ್ಷ ರೂಪಾಯಿ ಕೊಟ್ಟು ಅಥವಾ ಅದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ಬಾಡಿಗೆಗೆ ತಗೊಂಡೋಗ್ತಾರಂತೆ. ಆದರೆ ಮದುವೆ ಆದಂಥ ಮಹಿಳೆಯರನ್ನ ತುಂಬ ಚೀಪಾಗಿ, ಅಂದರೆ ಒಂದು ವರ್ಷಕ್ಕೆ ಇವರಿಗೆ ಬರೀ 10ರಿಂದ 15 ಸಾವಿರ ರೂಪಾಯಿ ಕೊಟ್ಟು ಬಾಡಿಗೆಗೆ ತಗೊಂಡೋಗ್ತಾರಂತೆ. ಅಷ್ಟಕ್ಕೂ ಈ ಹಳ್ಳಿಯಲ್ಲಿ ತಮ್ಮ ಸ್ವಂತ ಮಕ್ಕಳನ್ನ ಆ್ಯಂಡ್ ತಮ್ಮ ಸ್ವಂತ ಹೆಂಡತಿಯರನ್ನ ಯಾಕೆ ಬಾಡಿಗೆ ಕೊಡ್ತಾ ಇದ್ದಾರೆ? ಆ್ಯಂಡ್ ಇವರನ್ನ ಬಾಡಿಗೆಗೆ ತಗೊಂಡೋಗುವಂಥ ವ್ಯಕ್ತಿಗಳು ಯಾರು, ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಹರಿಯಾಣ, ಪಂಜಾಬ್, ರಾಜಸ್ಥಾನ್ ಆ್ಯಂಡ್ UP ಇದಂಥ ರಾಜ್ಯಗಳಲ್ಲಿ ಹೆಣ್ಣು ಶಿಶು ಹತ್ಯೆಗಳು ತುಂಬಾ ಹೆಚ್ಚಾಗಿರುತ್ತೆ. ಆದ್ದರಿಂದನೇ ಈ ರಾಜ್ಯಗಳಲ್ಲಿ ಸೆಕ್ಸ್ ರೇಷಿಯೋ ಅಥವಾ ಲಿಂಗಾನುಪಾತ ತುಂಬಾ ಕಡಿಮೆ ಇರುತ್ತೆ. ಆದ್ದರಿಂದನೇ ಈ ರಾಜ್ಯಗಳಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹರಿಯಾಣ ರಾಜ್ಯದಲ್ಲಿ 1000 ಜನ ಪುರುಷರಿಗೆ ಬರೀ 870 ಮಹಿಳೆಯರು ಮಾತ್ರ ಇದ್ದಾರೆ. ಅಂದರೆ ಇನ್ನೂ 120 ಜನ ಪುರುಷರಿಗೆ ಹುಡುಗಿಯರೇ ಸಿಗ್ತಾ ಇಲ್ಲ. ಆದ್ದರಿಂದನೇ ಇವರು ಇಂಥ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿ ಬಾಡಿಗೆಗೆ ಸಿಗುವಂಥ ಮಹಿಳೆಯರನ್ನ ದುಡ್ಡು ಕೊಟ್ಟು ಬಾಡಿಗೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಹಳ್ಳಿಯಲ್ಲಿ ತಮ್ಮ ಸ್ವಂತ ಮಕ್ಕಳನ್ನ ಆ್ಯಂಡ್ ತಮ್ಮ ಸ್ವಂತ ಹೆಂಡತಿಯರನ್ನ ಯಾಕೆ ಬಾಡಿಗೆ ಕೊಡ್ತಾ ಇದ್ದಾರೆ ಅಂದರೆ, ಫಸ್ಟ್ ಆಫ್ ಆಲ್ ಇವರು ತುಂಬ ಬಡವರಿರ್ತಾರೆ, ಮಾಡೋದಕ್ಕೆ ಯಾವುದೇ ತರಹದ ಕೆಲಸಗಳಿರಲ್ಲ, ಅದರಲ್ಲೂ ಮೇಯ್ನಾಗಿ ಎಜುಕೇಷನ್ ಇರಲ್ಲ. ಆದ್ದರಿಂದನೇ ಇವರು ದುಡ್ಡುಗೋಸ್ಕರ ತಮ್ಮ ಸ್ವಂತ ಹೆಂಡತಿಯರನ್ನ ಆ್ಯಂಡ್ ತಮ್ಮ ಸ್ವಂತ ಮಕ್ಕಳನ್ನ ಬಾಡಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಹಳ್ಳಿಯಲ್ಲಿ ತುಂಬ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗಿಯರನ್ನ, ಅದರಲ್ಲೂ ಮೆಚೂರ್ ಆಗದೇ ಇರುವಂಥ ಹುಡುಗಿಯರನ್ನ ಆ್ಯಂಡ್ ತಮ್ಮ ಸ್ವಂತ ಹೆಂಡತಿಯರನ್ನ ಬಾಡಿಗೆ ಕೊಡ್ತಾ ಇದ್ದಾರೆ. ನಾರ್ಮಲಾಗಿ 18 ವರ್ಷ ವಯಸ್ಸು ಆಗದೇ ಇರುವಂಥ ಹುಡುಗಿಯರನ್ನ ಈ ಥರ ಸೆಕ್ಸುವಲ್ ಆ್ಯಕ್ಟಿವಿಟಿಗೆ ಬಳಕೆ ಮಾಡಿಕೊಳ್ಳೋದು ಘೋರ ಅಪರಾಧ. ಇಂಥ ಕ್ರೈಮ್ಗಳನ್ನು ಭಾರತದಲ್ಲಿ ನಿಷೇಧ ಮಾಡಲಾಗಿದೆ. ಆದರೂ ಕೂಡ ಯಾರಾದರೂ ಇಂಥ ಕೆಲಸಗಳನ್ನು ಮಾಡಿದರೆ ಅವರಿಗೆ IPC ಸೆಕ್ಷನ್ 372 ಆ್ಯಂಡ್ 373 ಪ್ರಕಾರ 10 ವರ್ಷ ಜೈಲು ಶಿಕ್ಷೆ ಆ್ಯಂಡ್ ದಂಡನೂ ಕೂಡ ಆಗ್ಬೋದಂತೆ. ಇನ್ನು 2012ರಲ್ಲಿ ಜಾರಿಗೆ ಬಂದಂಥ ಪೋಕ್ಸೋ ಕಾಯ್ದೆ ಪ್ರಕಾರ ಅವರಿಗೆ ಜೀವಾವಧಿ ಶಿಕ್ಷೆನೂ ಕೊಡ್ಬೋದು ಆ್ಯಂಡ್ ದಂಡನೂ ಕೂಡ ಆಗ್ಬೋದಂತೆ. ಮತ್ತು ಇಷ್ಟೆಲ್ಲ ಇರಬೇಕಾದ್ರೆ ಅಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ, ಇದ್ರ ಮೇಲೆ ಯಾಕೆ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಫಸ್ಟ್ ಆಫ್ ಆಲ್, ಯಾವುದೇ ಮಾಧ್ಯಮಗಳಾಗಲಿ ಇದನ್ನು ಎಕ್ಸ್ಪೋಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದರ ಜೊತೆಗೆ ಅಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆದರೆ ಕೆಲವು NGO ಸಂಘಗಳು ಈ ಹಳ್ಳಿಗಳಿಗೆ ಹೋಗಿ ಈ ಥರ ಮಾಡೋದೆಲ್ಲ ತಪ್ಪು ಅಂತ ಹೇಳಿದ್ರೆ ಅಲ್ಲಿನ ಜನ ಇದು ನಮ್ಮ ಸಂಪ್ರದಾಯ, ಇದನ್ನು ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಬಟ್ ಏನೇ ಹೇಳಿ, ಈ ಹಳ್ಳಿಯಲ್ಲಿ ಹುಡುಗಿಯರನ್ನ ಆ್ಯಂಡ್ ಮಹಿಳೆಯರನ್ನ ತುಂಬ ವರ್ಸ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೀವು ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನು ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.